ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಾಲಕ್ ಮತ್ತು ಪನ್ನೀರಿಂದ ತುಂಬ ಆರೋಗ್ಯಕರವಾದ ಪರಾಟನ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಪಾಲಕ್ನ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪಾಗಿರಬಾರ್ದು, ತುಂಬ ಸಣ್ಣದಾಗಿರಬೇಕು, ಯಾಕಂದರೆ ಪರಾಟ ಮಾಡೋ ಮುಂದೆ ದಪ್ಪಾಗಿ ಬರುತ್ತೆ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕ್ಯಾರೆಟ್ನ ಈ ಥರ ತುರಿತಾ ಇದ್ದೀನಿ. ಸಣ್ಣದಾಗಿ ಕ್ಯಾರೆಟ್ನ ತುರ್ಕೊಂಡಿಟ್ಟು ಮತ್ತು ಮನೆಯಲ್ಲೇ ಮಾಡಿಟ್ಟಿರುವ ಪನ್ನೀರನ್ನ ಈ ಥರನೇ ತುರಿದಿಡ್ತಾ ಇದ್ದೀನಿ ನೋಡಿ. ಈ ಪರಾಟದಲ್ಲಿ ಪಾಲಕ್ ಮತ್ತು ಪನ್ನೀರ್ ಕ್ಯಾರೆಟ್ ಇರೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳು ಟಿಫಿನ್ಗಂತೂ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತುಂಬ ಟೇಸ್ಟಾಗಿರುತ್ತಂತೆ. ಡೆಫಿನೆಟಾಗಿ ಎಲ್ಲನೂ ಖಾಲಿ ಮಾಡ್ಕೊಂಡು ಬರ್ತಾರೆ. ಇವಾಗ ನಾನು ನೋಡು ಪನ್ನೀರನ್ನ ಈ ಥರ ಸಣ್ಣದಾಗಿ ತುರಿತಾ ಇದ್ದೀನಿ. ಪನ್ನೀರ್ ಅಂತೂ ಹೆಲ್ತ್ಗೆ ತುಂಬ ಒಳ್ಳೆಯದು. ದಪ್ಪಾಗಿರಬಾರ್ದು, ತುಂಬ ಸಣ್ಣದಾಗಿ ಪನ್ನೀರನ್ನ ಮಾಡ್ಕೊಳ್ಳಿ, ಯಾಕಂದರೆ ಹಿಟ್ಟೊಳಗೆ ಮಿಕ್ಸ್ ಕರೆಕ್ಟಾಗಿ ಆಗುತ್ತೆ ಈ ಥರ ತುರಿಯೋದ್ರಿಂದ. ಇವಾಗ ನಾನು ಪರಾಟ ಮಾಡ್ಕೋದಕ್ಕೆ ಗೋಧಿ ಹಿಟ್ಟನ್ನ ಚಾಳಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಚಾಳಿಸ್ಕೋಬೋದು ನೋಡಿ. ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ರು ಪಾಲಕು ಮತ್ತು ಕ್ಯಾರೆಟ್, ಪನ್ನೀರ್, ಸ್ವಲ್ಪ ಇದಕ್ಕೆ ಕಡಲೆ ಹಿಟ್ಟು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಎಳ್ಳು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಗೋಧಿ ಹಿಟ್ಟಿನಲ್ಲಿ ಪಾಲಕ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ರು ಪಾಲಕ್ ಮತ್ತು ಕ್ಯಾರೆಟ್, ತುರಿದಿರೋ ಕ್ಯಾರೆಟ್ ಮತ್ತು ಪನ್ನೀರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಕಡಲೆ ಹಿಟ್ಟು ಕಂಪ್ಲೀಟಾಗಿ ನಿಮಗೆ ಆಪ್ಷನ್ಸ್, ಬೇಕಾದರೆ ಯೂಸ್ ಮಾಡಿ, ಇಲ್ಲಾಂದರೆ ಇಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗಾಗಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ. ಎಳ್ಳು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಅಜವಾನ ಕೈಯಿಂದ ಸ್ವಲ್ಪ ತಿಕ್ಕೊಂಡು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಕೈಯಿಂದ ತಿಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಗೆ ಖಾರ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ನಾನು ಪುಡಿ ಖಾರ ಯೂಸ್ ಮಾಡ್ತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಎಲ್ಲ ಸಾಮಗ್ರಿನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನಾನು ಹಸಿ ಎಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತಂದರೆ ಅದು ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡಬೇಕು. ಹೀಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ, ಮತ್ತು ಶೇರ್ ಕಮೆಂಟ್ ಕೂಡ ಮಾಡಿ. ಹಿಟ್ಟನ್ನ ಈ ಥರ ನೀಟಾಗಿ ನಾದಿ ಸುಮಾರು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹಿಟ್ಟನ್ನ ನಾದಿಡಬೇಕು. ಕರೆಕ್ಟಾಗಿ ಹಿಟ್ಟು ನೆನೀತಂದರೆ ಪರೋಟ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಿಟ್ಟನ್ನ ಹಾಫ್ ಆನ್ ಅವರ್ ಮುಂಚೆನೇ ನಾದಿಟ್ಟಿದ್ದೀನಿ ನೋಡಿ. ಹಾಫ್ ಆನ್ ಅವರ್ ಆದ ನಂತರ ಈ ಥರ ಚಪಾತಿ ಯಾವ ಥರ ರೋಲ್ ಮಾಡ್ಕೊಳ್ತೀವೋ ಆ ಥರ ನಮಗೆ ಬೇಕಾದ ಸೈಜ್ನಲ್ಲಿ ತೊಗೊಂಡು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಎಳ್ಳನ್ನ ಹಚ್ಚಿ ಸ್ವಲ್ಪ ಹಿಟ್ಟಿನಲ್ಲಿ ಡಿಪ್ ಮಾಡಿ ಚಪಾತಿ ಯಾವ ಥರ ಲಟ್ಟಿಸ್ತೀವೋ ಪರೋಟ ಕೂಡ ಅದೇ ಥರ ಲಟ್ಟಿಸ್ತಾ ಇದ್ದೀನಿ ನೋಡಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಮಾಡ್ಕೋಬೋದು, ಸ್ಕ್ವೇರ್ ಶೇಪಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ಲಟ್ಟಿಸ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆನ ಹಚ್ಚಿ
ಇವಾಗ ಪರೋಟಾನ ಬೇಯಿಸ್ತಾ ಇದ್ದೀನಿ. ಇವಾಗ ಒಂದು ಸೈಡ್ ಕಂಪ್ಲೀಟಾಗಿ ಬೈದ ನಂತರ ಮತ್ತೆ ಈ ಥರ ಅನದರ್ ಸೈಡ್ ಕೂಡ ಬೇಯಿಸ್ತಾ ಇದ್ದೀನಿ ನೋಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.